ನಮಸ್ಕಾರ ವೀಕ್ಷಕರೇ, ಕನ್ನಡ ಧ್ವನಿ ವಾಹಿನಿಗೆ ಸ್ವಾಗತ. ಹೆಸ್ಕಾಂ ಇಲಾಖೆ ಅಧಿಕಾರಿಗಳಿಂದ ರೈತರಿಗೆ ಅನ್ಯಾಯ. 20 ದಿನಗಳ ನಂತರ ಟಿಸಿ ಪೂರೈಕೆ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳು. ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಅಶೋಕ್ ಹಾರಿವಾಳ. ಹೌದು ವೀಕ್ಷಕರೇ, ರೈತರ ಪಾಲಿನ 150 ಟಿಸಿಗಳನ್ನು ದುರುಪಯೋಗ ಮಾಡಿಕೊಂಡ ಬಸವನ ಬಾಗೇವಾಡಿ ಹೆಸ್ಕಾಂ ಉಪವಿಭಾಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿರಾದಾರ ಭ್ರಷ್ಟಾಚಾರದಲ್ಲಿ ತೊಡಗಿ 20 ದಿನಗಳ ಕಳೆದರೂ ಕೂಡ ಟಿಸಿ ಕೊಡದೆ ರೈತರ ಕಣ್ಣಲ್ಲಿ ರಕ್ತ ಹರಿಸುತ್ತಿರುವ ಈ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಎಸಿ ಸಾಹೇಬರ ಮೂಲಕ ಹೆಸ್ಕಾಂ ಇಲಾಖೆಯ ಎಂಡಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಶೋಕ್ ಹಾರಿವಾಳ ಮಾತನಾಡಿ, 3 ದಿನಗಳ ಕಾಲ ಕರವೆಯಿಂದ ಗಡವು ನೀಡುತ್ತೀವಿ. ಸೋಮವಾರದಿಂದ ಧರಣಿ ಸತ್ಯಾಗ್ರಹ. ಇಲಾಖೆ ಒಳ ಆವರಣದಲ್ಲಿ ಈ ಭ್ರಷ್ಟಾಧಿಕಾರಿಗೆ ಅಮಾನತು ಮಾಡುವವರೆಗೂ ಮತ್ತು ರೈತರಿಗೆ ನ್ಯಾಯ ಸಿಗುವವರೆಗೂ ಧರಣಿ ಸತ್ಯಾಗ್ರಹ ನಿಲ್ಲುವುದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ 2 ದಿನದಲ್ಲಿ ಸಮಸ್ಯೆ ಬಗೆಹರಿಯದೇ ಹೋದರೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡುತ್ತೀವಿ ಎಂದು ಎಚ್ಚರಿಕೆ ನೀಡಿ ಮಾನ್ಯ ತಹಶೀಲ್ದಾರ ಮೂಲಕ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೂರಾರು ರೈತರು, ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಹೇಶ್ ಕುಮಾರ್ ಹರಿಜನ, ಕನ್ನಡ ಧ್ವನಿ ನ್ಯೂಸ್, ಬಸವನ ಬಾಗೇವಾಡಿ. ಕ್ಷಣಕ್ಷಣದ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಧ್ವನಿ ನ್ಯೂಸ್. ಇದು ಕನ್ನಡದ ನೇರ ಧ್ವನಿ, ಜನಸಾಮಾನ್ಯರ ಶಕ್ತಿ. ಏನಾಗ್ಬಿಟ್ಟಾರಪ್ಪ ಅಂದ್ರೆ ರೈತರಿಗೆ ಕಣ್ಣ ನೀರು ಓಡಿಸೋಂಥ ಶಕ್ತಿಯನ್ನು ತುಂಬುವುದೇ ಕಣ್ಣಾಗ ರಕ್ತ ತರಿಸೋಂಥ ಕೆಲಸವನ್ನು ಮಾಡಲಾಕತ್ತಾರ. ಈಗಾಗಲೇ 4 ಬಾರಿ ಲೋಕಾಯುಕ್ತ ಟ್ರ್ಯಾಪ್ ಆಗ್ಯಾರ. ಟ್ರ್ಯಾಪ್ ಆದರೂ ಕೂಡ ಇನ್ನೂ ತನಿಖೆ ಇದರಾಗ ಹಂತದಲ್ಲಿ ಇದ್ರೂ ಕೂಡ ಇಲ್ಲಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕೂಡ ಸಾಕಷ್ಟು ಹಗರಣಗಳು ಸಿಕ್ಕು. ಈಗ 160 ಟಿಸಿಗಳನ್ನು ರೈತರಿಗೆ ಕೊಡಬೇಕಾದ್ರೆ 20 ದಿನ 15 ದಿನ ಟೈಮ್ ತೊಗೊಳಕತ್ತಾನ. ಯಾಕೆ ತೊಗೊಳಕತ್ತಾನಪ್ಪ ಅಂದ್ರೆ ಸ್ಟಾಕ್ ಇದ್ದ ಟಿಸಿಯನ್ನು, ಹಳೆ ಟಿಸಿಯನ್ನು ಶೀಘ್ರ ಸಂಪರ್ಕ ಯೋಜನೆಯವರು 1 ಲಕ್ಷ 1.5 ಲಕ್ಷ ಕೊಟ್ಟು ಬಿಡ್ತಾನೆ. ಬಡಕನೆ ಕೊಟ್ಟು ಏನಾಗ್ಬಿಟ್ಟದ, 160 ಟಿಸಿಯನ್ನು ಕೊಡಬೇಕಾಗ್ಯದ. 20 ದಿನ 15 ದಿನ ಟೈಮ್ ತೊಗೊಳಕತ್ತಾನ. ಅದಕ್ಕೆ ಇಂಥ ದುಡ್ಡು ತಿಂದು ಭ್ರಷ್ಟಾಚಾರ ಮಾಡಿ ರೈತರಿಗೆ ಮಳೆ ಆಗದೆ, ಬೆಳೆ ಇಲ್ಲದೆ ಮತ್ತು ಜಾನುವಾರಿಗೆ ಕುಡಿಯಾಕ ನೀರಿಲ್ಲದೆ ಕಂಗಾಲ ಪರಿಸ್ಥಿತಿಯಾಗಿರ್ತಕ್ಕಂಥ ರೈತರ ಕಣ್ಣೀರು ಹೊಡೆದಂಥ ಈ ಅಧಿಕಾರಿ ಅಲ್ಲ, ಈ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಇವನ ಅನಾಮತಗೊಳಿಸಬೇಕು. MD ಮೇಡಮ್ ಅವರು ಒಂದು ವೇಳೆ 2 ದಿನದಾಗ ಈ 160 ರೈತರಿಗೆ ನೀವು ಏನಾದರೂ ಟಿಸಿ ಮೇಡಮ್ MD ಮೇಡಮ್ ಅವರು ಇದರಾಗ ಮುತುವರ್ಜಿ ವಹಿಸಿ ಅವನ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಎಲ್ಲ ರೈತರಿಗೆ ಸಮಾಧಾನ ಪಡಿಸದೆ ಹೋದ್ರೆ ನಾವು 3ನೇ ದಿವಸಿಗೆ ಅಲ್ಲೇ ಧರಣಿ ಸತ್ಯಾಗ್ರಹ, ಅಲ್ಲೇ ಹೆಸ್ಕಾಂ ಇಲಾಖೆ ಮುಂದೆ ಒಂದು ಟೆಂಟ್ ಹೊಡ್ಕೊಂಡು ಇಂಧನ ಸಚಿವರು ಮತ್ತು MD ಮೇಡಮ್ ಅವರು ಇವರೆಲ್ಲರೂ ಬರುವವರಿಗೆ ನಾವು ಧರಣಿ ಸತ್ಯಾಗ್ರಹ ಎಲ್ಲ ರೈತರನ್ನ ನಾವು 160 ರೈತರನ್ನು ಒಗ್ಗೂಡಿಸಿಕೊಂಡು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ 80 ಗ್ರಾಮ ಘಟಕಗಳ ನೇತೃತ್ವದಲ್ಲಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗ್ತದಂತ ಎಚ್ಚರಿಕೆ ಗಂಟೆಯನ್ನು ರವಾನೆ ಮಾಡ್ತಾ ಇದ್ದೇನೆ. ಈ ಅಧಿಕಾರಿ ಅಂತಿಂತ ಅಧಿಕಾರಿ ಅಲ್ಲ, ಲೋಕಾಯುಕ್ತ ಅಧಿಕಾರಿಗಳನ್ನೇ ಕೊಂಡುಕೊಂಡಂಥ ಇಲ್ಲಿರ್ತಕ್ಕಂಥ ಟಿಸಿಯನ್ನು ಲೋಕಾಯುಕ್ತ ಅಧಿಕಾರಿಗಳನ್ನು ಮನವೊಲಿಸಲು ಅವರು ಹೊಲದಲ್ಲಿ ಕುಳಿತದಂಥ ಸಾಕ್ಷಿ ಸಮೇತ ನಂಬಲ್ಲಿ ಸಿಕ್ಕಾವು. ಅಂತಿಂತ ಈಗ ಈಗೇನು ಕಾಂಟ್ಯಾಕ್ಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಮತ್ತು ಟಿಸಿ ರಿಪೇರಿ ಮಾಡೋರ ಕಡೆ ಸಂಪರ್ಕ ಇಟ್ಕೊಂಡು ಇಂಥವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ವ್ಯಕ್ತಿಯನ್ನು ಕೂಡಲೇ MD ಮೇಡಮ್ ಅವ್ರ ಗಮನಕ್ಕೆ ನಿಮ್ಮ ಗಮನಕ್ಕೂ ಬರಬೇಕು. ಯಾಕಂದ್ರೆ ನಿಮಗೂ ಜೋಳ ಗೋಧಿ ಎಲ್ಲ ಕಳಿಸ್ತೀವಿ, ಮೇಡಮ್ ಏನು ಮಾಡ್ತಾಳೆ ತಿರುಗಿಸಿನಿಗೆಲ್ಲ ಹೇಳ್ಕೊತ ಅಡ್ಡಾಡಕತ್ತಾನ. MD ಮೇಡಮ್ ಅವರು ಇದನ್ನು ಗಮನಕ್ಕೆ ತಗೊಂಡು ನೀವು ಶೀಘ್ರದಲ್ಲಿ 2 ದಿನ ಇವತ್ತು ನಾಳೆ 2 ದಿನದಾಗ ಎಲ್ಲ ರೈತರ ಸಮಸ್ಯೆಯನ್ನು ಬಗೆಹರಿಸದೆ ಹೋದ್ರೆ ನಾವು ನಮ್ಮ 3ನೇ ದಿವಸಿಗೆ ಹೆಸ್ಕಾಂ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ರೈತರನ್ನು ಒಗ್ಗೂಡಿಸಿಕೊಂಡೇ ಧರಣಿ ಸತ್ಯಾಗ್ರಹ ಮುಂದುವರಿಸಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗ್ಯಾನ. ಒಂದೇ ಭ್ರಷ್ಟಾಚಾರದಲ್ಲೆಲ್ಲ ನಿರಂತರ ಜೊತೆಗೆ 5 ಲಕ್ಷ ರೂಪಾಯಿ ರೈತರ ಕಡೆ ತೊಗೊಂಡಾನ. ಆದರೆ ಇಲ್ಲಿ ಮಾತ್ರ 5 ಲಕ್ಷ ರೂಪಾಯಿ ಇಲ್ಲನೇ ಹೆಚ್ಚಾನ. ಅವು ಸಂಖ್ಯೆ ಸಾಕ್ಷಿ ಸಮೇತ ನಾವು ಹಿಡಿದೇವಿ. ಅದಕ್ಕೆ ಇಂಥ ಭ್ರಷ್ಟ ಅಧಿಕಾರಿಯನ್ನು ನಮ್ಮ ರೈತರ ಕಣ್ಣೀರು ಒರೆಸಾಕಿ ಬಿಟ್ಟರೆ ರೈತರಿಗೆ ಯಾವುದೇ ಮತಕ್ಷೇತ್ರದಲ್ಲಿ ಇಂಥ ಸಮಸ್ಯೆ ಇಲ್ಲ.
ಹಿಂದಕ್ಕೊಮ್ಮೆ ಹುಬ್ಬಳ್ಳಿ ಒಳಗೆ 40 ಕೋಟಿ ರೂಪಾಯಿ ಯಾವಾಗಿತ್ತಲ್ಲ ಆ ಪರಿಸ್ಥಿತಿ ಬಸವನ ಬಾಗೇಡಿ ತರ್ಲಾಕತ್ತಾನವ. ಈಗ ನಮ್ಮ ಸಚಿವರು ಯಾಕೆ ಸುಮ್ಮ ಮೌನ ತಾಳ್ಯಾರ ಅನ್ನೋದು ಗೊತ್ತಾಗಲ್ತು. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಎಂದೂ ಸಹಿಸಲ್ಲ ಅವರು. ನಮ್ಮ ಸಚಿವರ ಬಗ್ಗೆ ನಮಗೂ ಹೆಮ್ಮೆ ಐತಿ, ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಯಾಕೆ ಮುಂದುವರೆಸ್ಕೊಂಡು ಹೊಂಟಾರ ಅದು ನಮಗೂ ಸಂಶಯಾಸ್ಪದ ಆಗ್ಯದ. ಅದಕ್ಕೆ ನಮ್ಮ ಸಚಿವರ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. 160 ಮಂದಿ ರೈತರು ದಿನ ಹೊತ್ತೊಂಟ್ರ ಅಡ್ಡಾಡಿ ನಿಮ್ಮ ಗಮನಕ್ಕೂ ಬಂದರೂ ಕೂಡ ನೀವು ಮೌನ ತಾಳಿರಲ್ಲ. ಅದಕ್ಕೆ ನಮಗೂ ಕೂಡ ಸಂಶಯಾಸ್ಪದ ಆಗ್ಯದ. ಇಂಥ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಕಿತ್ತೆಸೆದು ನಿಮ್ಮ ಗೌರವಕ್ಕೆ ಧಕ್ಕೆ ತರತಕ್ಕಂಥ ಅಧಿಕಾರಿಯನ್ನು ಇಲ್ಲಿ ನಮ್ಮ ಹೊಸ ಧರ್ಮಸ್ಥಳದಾಗ ಯಾವುದೇ ಅಧಿಕಾರಿ ಇರಲಿ ಇಟ್ಕೋಬೇಡ್ರಿ. ಇವ ಭಾಳ ನೀಚ, ನಿಮ್ಮ ಹೆಸರನ್ನು ಹಾಳು ಮಾಡ್ತಕ್ಕಂಥ ಒಬ್ಬ ಭ್ರಷ್ಟ ಅಧಿಕಾರಿ ಅದನ್ನ. ಅದಕ್ಕೆ ನಮ್ಮ ರೈತರಿಗೆ ಏನಾದರೂ ತೊಂದರೆ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರೈತರಿಗೆ ನಾವು ಪ್ರಾಣ ಕೂಡ ಕೊಡಿಸಿದ್ದೇವೆ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್